ನಮಸ್ಕಾರ. ನಾನು ಸುಪ್ರೀತ್ ಅನಂತಸ್ವಾಮಿ. ಇದು ಮೈಸೂರು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವಿಜಯನಗರ 4ನೇ ಹಂತದಲ್ಲಿರುವಂತಹ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹಿಂಭಾಗದಲ್ಲೇ ಇರುವಂತಹ ಒಂದು ಬ್ಯೂಟಿಫುಲ್ ಸೆಮಿ ಗೇಟೆಡ್ ಕಮ್ಯುನಿಟಿಲಿ 30-40 ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ ಸೇಲ್ಗಿದೆ. ಮೈಸೂರು ಮಧ್ಯಭಾಗದಿಂದ ಮೈಸೂರು ದೇವರಾಜ್ ರೋಡು ಅಥವಾ ಪ್ಯಾಲೇಸು ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡಿಂದ ಅಬೌಟ್ ಎಕ್ಸಾಕ್ಟ್ಲಿ ದಿಸ್ ಲೊಕೇಶನ್ ಇಸ್ ಅಬೌಟ್ 10 ಕಿಲೋಮೀಟರ್ಸ್. ನಾನು ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಐ ವಿಲ್ ಜಸ್ಟ್ ಶೋ ಯು ಒಂದ್ಸರಿ ಸುತ್ತಮುತ್ತ ಹೇಗಿದೆ ಅಂತ. ಆ್ಯಸ್ ಐ ಟೋಲ್ಡ್ ಯು, ಇಟ್ಸ್ ಎ ವೆರಿ ಬ್ಯೂಟಿಫುಲ್, ವೆರಿ ಕಾಮ್, ಬಟ್ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ ಲೇಔಟಲ್ಲಿ ಕಟ್ಟಿರುವಂತಹ ಮನೆ. ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್ ಇದೆ, ವೇಸ್ಟ್ ವಾಟರ್ ಲೈನು, ಕುಡಿಯೋ ನೀರಿನ ವ್ಯವಸ್ಥೆ, ನಿರಂತರವಾಗಿ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇರುವಂತಹ ಒಂದು ಮೂಡಾ ಅಪ್ರೂವ್ಡ್ ಲೇಔಟ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದಿಂದ ಅಪ್ರೂವಲ್ ಆಗಿರುವಂತಹ ಲೇಔಟಲ್ಲಿ ಕಟ್ಟಿರುವಂತಹ ಮನೆ. ಇದು ನಾನು ಲೈವಲ್ಲಿ ರೆಕಾರ್ಡ್ ಮಾಡ್ತಾ ಇರುವಂಥದ್ದು, ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿರುವಂಥದ್ದೆಲ್ಲ. ಯಾಕೆ ವಿಚಾರ ಹೇಳಿದೆ ಅಂತಂದರೆ, ಎಷ್ಟು ಕ್ವೈಟ್ ಆಗಿದೆ, ಕಾಮ್ ಆಗಿದೆ ಲೊಕ್ಯಾಲಿಟಿ ಅಂತ ತೋರಿಸ್ಲಿಕ್ಕೆ. ದಿಸ್ ಇಸ್ ಅ 30-40 ಸೈಟ್, 30-40,200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂಥದ್ದು. ನೋಡ್ಬೋದು, ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ. ನಾನೀಗ ನಾರ್ತಿಂದ ಎಂಟ್ರ್ ಆಗ್ತಾ ಇದ್ದೀನಿ. ಇದು ವೆಸ್ಟ್ ಫೇಸಿಂಗ್ ಸೈಟು. ಐ ಆಮ್ ಎಂಟ್ರಿಂಗ್ ಫ್ರಮ್ ನಾರ್ತ್. ಮೇನ್ ಡೋರು ಏನಿದೆ ನಾರ್ತಿಂದ ಇದೆ. 3 ಬೆಡ್ರೂಮು ಆಲ್ಮೋಸ್ಟ್ ಫರ್ನಿಶ್ಡ್, ರೆಡಿ ಟು ಮೂವ್ ಇನ್ ಮನೆ. ಅಂದರೆ ಸಿವಿಲ್ಗೆ ಸಂಬಂಧಪಟ್ಟಂತೆ ಭಾಳಷ್ಟು ಯಾವುದೇ ಥರದ ಕಾಮಗಾರಿಗಳು ಇಲ್ಲ. ಹಾಲ್ ಆರ್ ದಿ ಲಿವಿಂಗ್ ಏರಿಯಾ. ಇದು ಟಿ ವಿ ಕ್ಯಾಬಿನೆಟ್ಗೆ ಅವರು ಜಾಗ ಮಾಡಿದ್ದಾರೆ. ನಿಮಗೆ ಹೇಗೆ ಬೇಕು ಆ ಥರ ನೀವು ಈ ವಾಲ್ನ ಯೂಸ್ ಮಾಡ್ಕೋಬೋದು. ಡೈನಿಂಗ್ ಏರಿಯಾ ಮತ್ತು ಕಿಚನ್ ಏರಿಯಾ ನೋಡಿ. ದಿಸ್ ಇಸ್ ಅಬೌಟ್ 6-8 ಸೀಟ್ರ್ ನೀವು ಈಸಿಲಿ ಡೈನಿಂಗ್ ಟೇಬಲ್ನ ಇಲ್ಲಿ ಅಕಾಮಿಡೇಟ್ ಮಾಡ್ಕೋಬೋದು. ಇಲ್ಲಿ ತೋರಿಸಿರುವಂತಹ ಜಾಗ ಏನಿದೆ, ಇದು ಪೂಜಾ ರೂಮು. ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ನೀವು ಇದನ್ನು ಅಕಾಮಿಡೇಟ್ ಮಾಡ್ಬೋದು. ಇಲ್ಲಿ ಕಿಚನಲ್ಲಿ ದೇ ಹ್ಯಾವ್ ಗಿವನ್ ಮಾಡ್ಯುಲರ್ ಟೈಪ್ ಕಿಚನ್ ವಿತ್ ಬೋತ್ ಸೈಡ್ಸ್. ದೇ ಹ್ಯಾವ್ ಕಿಚನ್ ಕ್ಯಾಬಿನೆಟ್ನ 2 ಸೈಡಿಗೆ ಕೊಟ್ಟಿದ್ದಾರೆ. ಒಂದು ಕಡೆ ಕಿಚನ್ ಕ್ಯಾಬಿನೆಟು, ಇನ್ನೊಂದು ಕಡೆ ಹಾಬ್, ಅದು ಚಿಮ್ನಿ ಹಾಕಲಿಕ್ಕೆ ಯುಟಿಲಿಟಿ ಸ್ಪೇಸು, ಬಟ್ಟೆ ಒಗೆದು ಪಾತ್ರೆ ತೊಳೆದು ಇಟ್ಕೊಳ್ಳಿಕ್ಕೆ ಜಾಗ. ಈಗ ನಾನು ರೂಮ್ ನಂಬರ್ 1 ತೋರಿಸ್ತೀನಿ. ರೂಮ್ ನಂಬರ್ 1 ವಿಚ್ ಹ್ಯಾಸ್ ಅನ್ ಅಟ್ಯಾಚ್ ಬಾತ್ರೂಮ್. ಎಲ್ಲ ಬಾತ್ರೂಮ್ಗಳು, ಕಮೋಡು, ಶವರು ಎಲ್ಲ ಈಗಾಗಲೇ ಅಳವಡಿಸಿದ್ದಾರೆ. ಇನ್ನೇನೂ ಸಹ ಪೆಂಡಿಂಗ್ ವರ್ಕ್ಗಳು ಇಲ್ಲ. ಸೊ ದಿಸ್ ಇಸ್ ದಿ ರೂಮ್ ನಂಬರ್ 1 ವಿತ್ ಅಟ್ಯಾಚ್ ಬಾತ್ರೂಮ್. ಇದು ವಾರ್ಡ್ರೋಬ್ಗಳನ್ನ ನಿಮ್ಮ ಅನುಕೂಲ ತಕ್ಕಂತೆ ನೀವು ಮಾಡ್ಕೋಬೋದು. ಶವರು, ವೆಟ್ ಆ್ಯಂಡ್ ಡ್ರೈ ಏರಿಯಾ ಮಾಡಿದ್ದಾರೆ. ಲೇಟೆಸ್ಟ್ ಡಿಸೈನಲ್ಲಿರುವಂತಹ ಬಾತ್ರೂಮ್ ಫಿಟ್ಟಿಂಗ್ಸು. ನಾನಿವಾಗ ಅಲ್ಲಿ ಗೋ ಟು ದ ಫಸ್ಟ್ ಫ್ಲೋರ್. ಇಮಿಡಿಯೇಟಾಗಿ ನಾನು ಫಸ್ಟ್ ಫ್ಲೋರ್ಗೆ ಹೋಗ್ತೀನಿ, ಮೇಲೆ ತೋರಿಸ್ತೀನಿ ನಿಮಗೆ. ಇದೆಲ್ಲ ಭಾಳ ಚೆನ್ನಾಗಿ ಲೇಟೆಸ್ಟ್ ಡಿಸೈನ್ಗಳಲ್ಲಿ ಸ್ಟೈಲಿಂಗ್ ಮಾಡಿರೋವಂಥದ್ದು. ಇವತ್ತಿನ ಡೇಟಲ್ಲಿ ಮೆಟ್ಲುಗಳು ನೋಡುವ ಯಾವ ಥರ ಇದೆ ಅಂತ. ಈಗ ರೂಮ್ ನಂಬರ್ 2 ಆ್ಯಂಡ್ ರೂಮ್ ನಂಬರ್ 3 2 ರೂಮ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ರೂಮ್ ನಂಬರ್ ಇದು ನೋಡಿ, ಭಾಳ ದೊಡ್ಡದಾಗಿದೆ ರೂಮ್ಗಳು. ಮಾಸ್ಟರ್ ಕಿಂಗ್ ಸೈಜ್ ಬೆಡ್ನ ಹಾಕೋಬೋದು. ಟಿ ವಿ ಕ್ಯಾಬಿನೆಟ್ ಜಾಗ ಮಾಡಿದ್ದಾರೆ. ಬಾತ್ರೂಮ್ ನಂಬರ್ 2 ಕೆಳಗೊಂದಾಗಲೇ ತೋರಿಸಿದ್ದೀನಿ. ಇದು 2ನೇ ಬಾತ್ರೂಮು. ಇದಕ್ಕೂ ಅಷ್ಟೇ ವೆಟ್ ಆ್ಯಂಡ್ ಡ್ರೈ ಮಾಡಿದ್ದಾರೆ. ಕನ್ಸೀಲ್ಡ್ ಕಮೋಡು. ರೂಮ್ ನಂಬರ್ 3 ಇದು 3ನೇಯ ಬೆಡ್ರೂಮು. ಇದು ಅಷ್ಟೇ ಮಾಸ್ಟರ್ ಕಿಂಗ್ ಸೈಜ್ ಬೆಡ್ನ ಹಾಕೋಬೋದು. ಇಲ್ಲಿ ವಾಟ್ ದೇ ಹ್ಯಾವ್ ಡನ್ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. ಸಿಟ್ಔಟು ಸಹ ತೋರಿಸ್ತೀನಿ ನಿಮಗೆ. ಮೇಲ್ಗಡೆನೂ ಒಂದು ಪೋರ್ಷನ್ ಇದೆ. ನೋಡಿ, ಸಿಟ್ಔಟು ಗ್ರಿಲ್ ಆಲ್ಮೋಸ್ಟ್ ಅರೌಂಡ್ 4.5 ಫೀಟ್ ಕೊಟ್ಟಿದ್ದಾರೆ. ಒಂದ್ಸರಿ ಲುಕ್ ಆಫ್ ದಿ ಪ್ರಾಪರ್ಟಿ. ಭಾಳ ಗ್ರೀನ್ರಿ, ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿರುವಂಥ ಲೇಔಟ್. ಇದು ಭಾಳ ಹಳೆ ಲೇಔಟ್ ಆದರೂ ಮೇಂಟೆನೆನ್ಸ್ ಇಸ್ ಟಾಪ್ ನಾಚ್. ಈಗ ನಾನು ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿಗೆ ಹೋಗ್ತಾ ಇದ್ದೀನಿ. ಇಲ್ಲೂ ಒಂದು ಹಾಲು. ನಿಮಗೆ ಮನೇಲಿ ವರ್ಕ್ ಫ್ರಮ್ ಹೋಮು, ಜಿಮ್ಮು, ಲೈಬ್ರರಿ, ಇದು ಒಂದು ರೂಮಾಗಿ ನೀವು ಕನ್ವರ್ಟ್ ಮಾಡ್ಕೋಬೋದು. ಅದಾದ ನಂತರ ಇಲ್ಲೂ ಸ್ಪೋರ್ಟ್ಸ್ ಎಂತೂಸಿಯಾಸ್ಟ್ಸ್ ಇದ್ದರೆ, ಮನೇಲೆ ಜಿಮ್ ಎಕ್ವಿಪ್ಮೆಂಟ್ ಹಾಕ್ಕೋಬೇಕು ಅನ್ನೋರಿಗೆ ನೋಡಿ, ಇಲ್ಲೂ ಒಂದು ಬಾತ್ರೂಮ್ ಇದೆ.
ಎಲ್ಲೂ ಸಹ ಕ್ವಾಲಿಟಿನ ಕಾಂಪ್ರಮೈಸ್ ಮಾಡಿಲ್ಲದೆ ಕಟ್ಟಿರುವಂತಹ ದಿಸ್ ಬ್ರ್ಯಾಂಡ್ ನ್ಯೂ ಹೌಸ್ ಇಸ್ ಫಾರ್ ಸೇಲ್. ರೇಟನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು.